ಹೆಲೋ ಎವ್ರಿವನ್, ವೆಲ್ಕಮ್ ಟು ಅವರ್ ಚಾನಲ್. ಸೊ ಇವತ್ತು ಡಿ10 ಯಾವ ರೀತಿ ಮಾಡೋದಂತೇಳಿ ನೋಡೋಣ. ಸೊ ಫಸ್ಟಿಗೆ ಟ್ರಾಲಿ ಸೆಟಪ್ ಯಾವ ರೀತಿ ಅರೇಂಜ್ ಮಾಡ್ಕೋಬೇಕು ಅನ್ನೋದು ಫಸ್ಟಿಗೆ ತಿಳ್ಕೊಳ್ಳೋಣ. ಸೊ ನಮ್ಗೆ ಇಲ್ಲಿ ಏನು ನೀಡಾಗುತ್ತೆ, ಡಿ10 ಆಗಿರೋದ್ರಿಂದ ಫಸ್ಟಿಗೆ ನಮಗೆ ಡಿ10 ಕ್ರೀಮ್ ಬೇಕು. ಓಕೆನಾ, ಡಿ10 ಕ್ರೀಮು ಮತ್ತು ಕ್ಲಿನ್ಸಿಂಗ್ ಮಿಲ್ಕು. ಫಸ್ಟಿಗೆ ಕ್ಲಿನ್ಸ್ ಮಾಡ್ತೀವಲ್ಲ ಅದಕ್ಕೆ ಕ್ಲಿನ್ಸಿಂಗ್ ಮಿಲ್ಕು ಮತ್ತು ಡಿ10 ಪ್ಯಾಕ್ ಕ್ರೀಮು. ಓಕೆನಾ, ನೆಕ್ಸ್ಟು ಒಂದು ಪ್ಯಾಕ್ ಅಪ್ಲಿಕೇಶನ್ ಬ್ರಷು, ಒಂದು ಬೌಲಲ್ಲಿ ವಾಟರು ಮತ್ತು ವೆಟ್ ಟಿಶ್ಯೂ ಮತ್ತು ಕಾಟನ್ ಪ್ಯಾಡ್ ತೊಗೊಂಡಿದ್ದೀನಿ, ಕೊಮೆಡೈನ್ ತೊಗೊಂಡಿದ್ದೀನಿ. ಸೊ ಯಾಕೆ ಕೊಮೆಡೈನ್ ಅಂತ ನಾನು ಲಾಸ್ಟಿಗೆ ಹೇಳ್ತೀನಿ. ಸೊ ಡಿ10 ಸೊ ನಾರ್ಮಲ್ಲಾಗಿ ಕ್ಲೀನ್ಸ್ ಮಾಡಿ ಡಿ10 ಪ್ಯಾಕ್ ಹಾಕಿ ರಿಮೂವ್ ಮಾಡೋದೊಂದು, ಇದು ಇನ್ನೊಂದು ಥರ ಪ್ರೊಸೀಜರ್ನ ನಾನು ಈ ವಿಡಿಯೋದಲ್ಲಿ ನಿಮ್ಗೆ ತೋರಿಸ್ಕೊಡ್ತೀನಿ. ಸೊ ಸ್ಟಾರ್ಟ್ ಮಾಡೋಣ. ಸೊ ಫೇಸ್ ಟಿಶ್ಯೂ ತೊಗೊಂಡು ಅದನ್ನು ವಾಟ್ರಲ್ಲಿ ಡಿಪ್ ಮಾಡಿಕೊಂಡು ನೆಕ್ಕಿಂದ ಫೇಸು ಎಲ್ಲನೂ ನೀಟಾಗಿ ವೈಪ್ ಮಾಡ್ಕೋಬೇಕು. ಯಾಕೆ ವೈಪ್ ಮಾಡಬೇಕಂದ್ರೆ ಫೇಸ್ ಮೇಲೆ ಡರ್ಟ್ ಇರುತ್ತೆ, ಎಕ್ಸಸ್ ಆಫ್ ಆಯಿಲ್ ಇರುತ್ತೆ, ಮೇಕಪ್ ಪ್ರಾಡಕ್ಟ್ ಇರುತ್ತೆ, ಅವ್ರ ಲಿಪ್ಸ್ಟಿಕ್ ಹಾಕಿರ್ಬೋದು, ಕಾಜಲ್ ಹಾಕಿರ್ಬೋದು. ಸೊ ಅದನ್ನೆಲ್ಲ ಫಸ್ಟಿಗೆ ನಾವು ನೀಟಾಗಿ ರಿಮೂವ್ ಮಾಡ್ಕೋಬೇಕು. ನೀಟಾಗಿ ವೈಪ್ ಮಾಡಿದ್ದಾದಮೇಲೆ ಕ್ಲಿನ್ಸಿಂಗ್ ಮಿಲ್ಕ್ ತೊಗೊಂಡು ಕ್ಲಿನ್ಸ್ನ ಮಾಡ್ತೀವಿ. ಓಕೆನಾ, ಕ್ಲಿನ್ಸಿಂಗ್ ಮಿಲ್ಕ್ ತೊಗೊಂಡು ನೆಕ್ಕಿಂದ ಸ್ಟಾರ್ಟ್ ಮಾಡಬೇಕು. ನೋಡ್ತಾ ಇದ್ದೀರಲ್ಲ ಯಾವ ರೀತಿ ಮಾಡ್ತಾ ಇದ್ದಾರೆ ಅಂತ. ನೆಕ್ಕಿಂದ ಮೂಮೆಂಟ್ ಸ್ಟಾರ್ಟ್ ಆಗುತ್ತೆ. ನೆಕ್ ಹತ್ರ ಚೆನ್ನಾಗಿ ಸ್ಟ್ರೋಕ್ಸ್ನ ಕೊಡ್ತಾ ಅಲ್ಲಿರುವಂಥ ಎಕ್ಸಸ್ ಆಫ್ ಡರ್ಟ್, ಆಯಿಲ್, ಡಸ್ಟ್ ಎಲ್ಲ ಕ್ಲಿನ್ಸಿಂಗ್ ಮಿಲ್ಕ್ನ ಮೂಲಕ ಸೊ ನಾವು ಕ್ಲೀನ್ಸ್ ಮಾಡ್ತಾ ಬರ್ತೀವಿ. ಸೊ ಇನ್ನೊಂದು ಸ್ವಲ್ಪ ಪ್ರಾಡಕ್ಟ್ ನೀಡಿದರೆ ಮತ್ತೆ ತಗೊಂಡು ಅಪ್ಪರ್ ಲಿಪ್ ಮತ್ತು ಲೋವರ್ ಲಿಪ್ ಮೇಲೆ ಚೆನ್ನಾಗಿ ಈ ರೀತಿ ಸ್ಟ್ರೋಕ್ಸ್ನ ಕೊಡಬೇಕು. ಸೊ ನೆಕ್ಸ್ಟ್ ನೋಸ್ ಏರಿಯಾ, ನೋಸ್ ಕಾರ್ನರ್ಸಲ್ಲಿ, ನೋಸ್ ಮೇಲೆ, ಆಮೇಲೆ ಚೀಕ್ಸ್ ಹತ್ರ, ನೆಕ್ಸ್ಟ್ ಫೋರೆಡ್ ಮೇಲೂ ಚೆನ್ನಾಗಿ ಸ್ಟ್ರೋಕ್ಸ್ನ ಕೊಡ್ತಾ ಅಲ್ಲಿರುವಂಥ ಆ ಏರಿಯಾನೆಲ್ಲ ನೀಟಾಗಿ ಕ್ಲೀನ್ ಮಾಡ್ಕೋಬೇಕಾಗತ್ತೆ. ಸೊ ವಿತ್ ದ ಹೆಲ್ಪ್ ಆಫ್ ಕ್ಲಿನ್ಸಿಂಗ್ ಮಿಲ್ಕ್. ಲಿಪ್ ಏರಿಯಾ, ಲಿಪ್ ಕಾರ್ನರ್ಸಲ್ಲಿ ಕವರ್ ಮಾಡಬೇಕು. ಯಾಕಂದರೆ ಲಿಪ್ ಹತ್ರನೂ ಕೆಲವರಿಗೆ ಟ್ಯಾನ್ ಆಗಿರುತ್ತೆ. ಸೊ ಆ ಏರಿಯಾ ಮತ್ತು ನೋಸ್ ಕಾರ್ನರ್ಸಲ್ಲಿ ತುಂಬ ಡಸ್ಟ್ ಪಾರ್ಟಿಕಲ್ಸ್ ಸೇರ್ಕೊಂಡಿರುತ್ತೆ. ನೋಸ್ ಕಾರ್ನರ್ಸನ್ನು ನಾವಿಲ್ಲಿ ಕಾನ್ಸಂಟ್ರೇಟ್ ಮಾಡಬೇಕು. ಆಮೇಲೆ ನೋಸ್ ಬ್ರಿಡ್ಜ್ ಮೇಲೆ, ಅಂಡರ್ ಐಸ್ ಕೆಳಗಡೆ ನೋಡಿ ಯಾವ ರೀತಿ ಮಾಡ್ತಾ ಇದ್ದೀವಿ ಅಂತ. ಸೊ ಆ ರೀತಿ ನೀಟಾಗಿ ಐಸ್ ಮೇಲೆ, ಐಸ್ ಮೇಲೆ ತುಂಬ ಜೆಂಟ್ಲಿಯಾಗಿ ಮಸಾಜನ್ನು ಕೊಡಬೇಕು. ಸೇಮ್ ನೆಕ್ಕಿಂದ ಮತ್ತು ಜಾಲೈನಿಂದ ಅಪ್ಪರ್ ಲಿಪ್, ಲೋವರ್ ಲಿಪ್, ಲಿಪ್ ಕಾರ್ನರ್ಸ್, ಎಗೈನ್ ನೋಸ್ ಏರಿಯಾ, ಸೊ ಮತ್ತು ಚಿನ್ನು, ಚೀಕ್ಸು ಎಲ್ಲನೂ ಫುಲ್ ಫೇಸ್ ಆ್ಯಂಡ್ ನೆಕ್ಕು ಫುಲ್ಲೂ ಸ್ಟ್ರೋಕ್ಸು ಕವರ್ ಆಗುತ್ತೆ. ಇವರ ಸ್ಕಿನ್ ಬಂದು ಆಯಿಲಿ ಸ್ಕಿನ್ ಆಗಿದೆ. ಅವರಿಗೆ ಪಿಂಪಲ್ ಮಾರ್ಕ್ ಆಗಿ ಡಾರ್ಕ್ ಸ್ಪಾಟ್ಸ್ ಆಗಿದೆ. ಸೊ ಅದಕ್ಕೆ ಡಿ10ನ ಮಾಡ್ತಾಯಿದ್ದೀವಿ. ಮತ್ತು ತುಂಬಾ ಟ್ಯಾನ್ ಆಗಿದೆ ಅವ್ರ ಸ್ಕಿನ್ನು, ನೋಡ್ತಾ ಇರ್ಬೋದು ನೀವು. ಸೊ 5 ಮಿನಿಟ್ಸ್ ಆದರೂ ನೀವು ಈ ರೀತಿ ನೀಟಾಗಿ ಮಸಾಜ್ನ ಕ್ಲಿನ್ಸಿಂಗ್ ಮಿಲ್ಕಲ್ಲಿ ಸ್ಟ್ರೋಕ್ಸ್ ಕೊಡ್ತಾ ಅದನ್ನು ರಿಮೂವ್ ಮಾಡಬೇಕಾಗತ್ತೆ.
ಸೊ ನಮ್ಮ ಸ್ಟೂಡೆಂಟ್ ಬಂದು ಇವತ್ತು ಡಿ10 ಅವರಿಗೆ ಪ್ರಾಕ್ಟಿಕಲ್ ಇತ್ತು. ಸೊ ಹಾಗಾಗಿ ನಮ್ಮ ಸ್ಟೂಡೆಂಟು ಡಿ10ನ ಮಾಡ್ತಾ ಇದ್ದಾರೆ. ಸೊ ನಿಮಗೆ ಯಾರಿಗಾದರೂ ಬ್ಯೂಟಿಷಿಯನ್ ಕೋರ್ಸ್ ಕಲಿಯೋದಕ್ಕೆ ಇಂಟ್ರೆಸ್ಟೆಡ್ ಇದ್ದರೆ ಸೊ ನೀವು ನಮ್ಮ ಅಕಾಡೆಮಿಗೆ ಜಾಯ್ನ್ ಆಗ್ಬೋದು. ನನ್ನ ನಂಬರು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಸೊ ಕಾಲ್ ಆರ್ ಮೆಸೇಜ್ ಮಾಡಿ ನೀವು ಕೋರ್ಸ್ ಡೀಟೇಲ್ಸನ್ನು ತಿಳ್ಕೊಬೋದು. ನಮ್ಮ ಸ್ಟ್ರೋಕ್ಸ್ ಯಾವ ರೀತಿ ಇರಬೇಕಂದ್ರೆ ವೆರಿ ಜೆಂಟ್ಲಿ ಆಗಿರಬೇಕು. ಹಾರ್ಶಾಗೆಲ್ಲ ಮಾಡೋಕ್ಕೆ ಹೋಗ್ಬಾರ್ದು. ಸ್ಮೂತಾಗಿ ನಮ್ಮ ಫಿಂಗರ್ಸು ಮೂಮೆಂಟನ್ನು ಕೊಡಬೇಕು. ಸೊ 5 ಮಿನಿಟ್ಸ್ ಆಯಿತು. ನಾವಿವಾಗ ವೈಪ್ ಮಾಡಬೇಕು. ಸೊ ಈ ರೀತಿ ಫೇಸ್ ಟಿಶ್ಯೂನ ತಗೊಳ್ಳಿ, ಓಕೆನಾ. ಯೂಸ್ ಮಾಡಿ, ಥ್ರೋ ಮಾಡಿ. ಹೈಜೀನ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಸ್ಪಾಂಜ್ ಬರುತ್ತಲ್ಲ, ಸ್ಪಾಂಜ್ ಪ್ಯಾಡ್ಸು, ಸೊ ಅದನ್ನು ದಯವಿಟ್ಟು ಯೂಸ್ ಮಾಡಬೇಡಿ. ಅದ್ರಲ್ಲಿ ಬೇಗ ಫಂಗಸ್ ಆ್ಯಕ್ಟಿವ್ ಆಗಿಬಿಡುತ್ತೆ. ಸೊ ಒಂದು ಕಸ್ಟಮರ್ ಯೂಸ್ ಮಾಡಿದ್ರೆ ಓಕೆ, ರೆಗ್ಯುಲರಾಗಿ ಬರೋ ಕಸ್ಟಮರ್ಸ್ಗೂ ಅದನ್ನೇ ಮತ್ತು ಸ್ಟೂಡೆಂಟ್ಸ್ಗೂ ಅದನ್ನೇ ಕೊಡೋದು, ಆ ಥರ ಮಾಡಬಾರ್ದು. ಸೊ ಅದರಲ್ಲಿ ಬೇಗ ಫಂಗಸ್ ಅಟ್ಯಾಕ್ ಆಗೋದ್ರಿಂದ ಸ್ಕಿನ್ ಪ್ರಾಬ್ಲಮ್ಸ್ ಆಗುತ್ತೆ, ಸ್ಕಿನ್ ಇರಿಟೇಷನ್ ಆಗುತ್ತೆ. ಒಬ್ಬೊಬ್ಬರ ಸ್ಕಿನ್ನಲ್ಲೂ ಒಂದೊಂದು ಪ್ರಾಬ್ಲಮ್ ಇರುತ್ತೆ. ಸೊ ಅದನ್ನು ಮತ್ತೆ ನಾವು ಇನ್ನೊಂದು ಕ್ಲೈಂಟಿಗೆ, ಇನ್ನೊಂದು ಕಸ್ಟಮರ್ಗೆ ಯೂಸ್ ಮಾಡಿದಾಗ ಅವ್ರ ಸ್ಕಿನ್ನೂ ಹಾಳಾಗುತ್ತೆ. ಸೊ ಅದಕ್ಕೆ ಈ ರೀತಿ ಫೇಸ್ ಟಿಶ್ಯೂನ ತಗೊಳ್ಳಿ, ಯೂಸ್ ಮಾಡಿ, ಥ್ರೋ ಮಾಡಿ. ಅವ್ರ ಸ್ಕಿನ್ ತುಂಬಾ ಟ್ಯಾನ್ ಆಗಿತ್ತು. ಸೊ ಕ್ಲಿನ್ಸಿಂಗ್ ಮಿಲ್ಕ್ ಯೂಸ್ ಮಾಡಿದ್ದಕ್ಕೇ ಅವ್ರಿಗೆ 20% ಆಫ್ ಫೇಸ್ ಮೇಲೆ ಇರುವಂಥ ಡರ್ಟ್ ಎಲ್ಲ ರಿಮೂವ್ ಆಗಿ ಸ್ವಲ್ಪ ಮಟ್ಟಿಗೆ ಗ್ಲೋ ಬಂದಿದೆ. ಸೊ ನೆಕ್ಸ್ಟ್ ಪ್ಯಾಕ್ ಹಾಕಿ ರಿಮೂವ್ ಮಾಡಿದಾಗ ನಿಮಗೆ ರಿಸಲ್ಟ್ ಬರುತ್ತೆ. ಸೊ ಇವಾಗ ಡಿ10 ಪ್ಯಾಕ್ ಅಪ್ಲಿಕೇಶನ್ನ ಮಾಡೋದು ಯಾವ ರೀತಿ ಅಂತ ನೋಡ್ಕೊಳ್ಳಿ. ಸೊ ಫೋರ್ಹೆಡ್ಡಿಂದ ಸ್ಟಾರ್ಟ್ ಆಗುತ್ತೆ. ಈವೆನ್ ಆಗಿ ಅಪ್ಲಿಕೇಶನ್ನ ಮಾಡಬೇಕು. ಹಾಫ್ ಫೇಸು ಅಪ್ಲಿಕೇಶನ್ ಆದಮೇಲೆ ಇನ್ನು ಹಾಫ್ ಫೇಸ್ನ ನಾವು ಅಪ್ಲೈ ಮಾಡ್ಕೋಬೇಕು. ಬರ್ನಿಂಗ್ ಸೆನ್ಸೇಷನ್ ಆಗ್ತಿದೆಯಾ ಲೈಟಾಗಿ? ಸೊ ಹಂಗಾಗ್ತಿದೆ ಅಂದರೆ ಅಲ್ಲಿ ಡಿ10 ವರ್ಕ್ ಆಗ್ತಿದೆ ಅಂತ. ಐಸ್ ಕ್ಲೋಸ್ ಮಾಡಿ. ಫುಲ್ಲು ಈವೆನ್ನಾಗಿ ಈ ರೀತಿ ಅಪ್ಲಿಕೇಶನ್ನ ಮಾಡಬೇಕು. ಸೊ ಅಪ್ಲಿಕೇಶನ್ ಆದಮೇಲೆ 15 to 20 ಮಿನಿಟ್ಸ್ ಬಿಟ್ಟು ನೆಕ್ಸ್ಟ್ ಪ್ರೊಸೀಜರ್ನ ಕಂಟಿನ್ಯೂ ಮಾಡಬೇಕು. ಸೊ ಪ್ಯಾಕ್ ಅಪ್ಲಿಕೇಶನ್ ಆಗಿ 15 ಮಿನಿಟ್ಸ್ ಆದಮೇಲೆ ಇವಾಗ ಸ್ಟೀಮನ್ನು ಕೊಡ್ತಾಯಿದ್ದೀವಿ ಫೇಸ್ಗೆ. ಸೊ ಏನಪ್ಪ ಬೆನಿಫಿಟ್ಟು ಸ್ಟೀಮ್ ಕೊಡೋದ್ರಿಂದ? ಯಾಕೆ ಡಿ10 ಪ್ಯಾಕ್ ಹಾಕಿ ರಿಮೂವ್ ಮಾಡ್ಬೋದಲ್ಲ, ಸ್ಟೀಮ್ ಯಾಕೆ ಕೊಡ್ತಾಯಿದ್ದೀವಿ ಅಂದರೆ ಅವರಿಗೆ ಇನ್ನೂ ಚೆನ್ನಾಗಿ ಟ್ಯಾನು ರಿಮೂವ್ ಆಗಬೇಕು. ಮತ್ತು ಅವ್ರಿಗೆ ಬ್ಲ್ಯಾಕ್ ಹೆಡ್ಸ್ ವೈಟ್ ಹೆಡ್ಸ್ ಇರುತ್ತಲ್ಲ, ಸೊ ಅದನ್ನು ನಾನು ನೆಕ್ಸ್ಟ್ ರಿಮೂವ್ ಮಾಡ್ತೀನಿ. ಸೊ ಡಿ10 ಮಾಡೋದ್ರಿಂದ ನಮಗೆ ಟ್ಯಾನ್ ಅಷ್ಟೇ ರಿಮೂವ್ ಆಗೋಲ್ಲ, ಬ್ಲ್ಯಾಕ್ ಹೆಡ್ಸ್ ವೈಟ್ ಹೆಡ್ಸೂ ರಿಮೂವ್ ಮಾಡ್ಬೋದು, ಗ್ಲೋನೂ ಬರುತ್ತೆ. ಟ್ಯಾನ್ ಒಂದೇ ರಿಮೂವ್ ಆಗೋದಲ್ಲ, ಗ್ಲೋನೂ ಬರಬೇಕಲ್ಲ ಸ್ಕಿನ್ ಮೇಲೆ. ಸೊ ಅದಕ್ಕೆ ಅಡಿಷ್ನಲ್ ಆಗಿ ನಾನು ಸ್ಟೀಮನ್ನು ಕೊಡ್ತಾಯಿದ್ದೀನಿ. ಸೊ ಇವಾಗ ಸ್ಟೀಮ್ ಕೊಟ್ಟು ಮಸಾಜ್ ಮಾಡಿ ಡಿ10 ಪ್ಯಾಕನ್ನು ರಿಮೂವ್ ಮಾಡೋದು. ಸ್ಟೀಮು 2 to 3 ಮಿನಿಟ್ಸ್. ಇವಾಗ ಪ್ಯಾಕ್ ಡ್ರೈ ಆಗಿರುತ್ತಲ್ಲ, ಸೊ ಅದನ್ನು ಮತ್ತೆ ಹಂಗೆ ರಿಮೂವ್ ಮಾಡೋದು ಬೇಡ. ಸ್ಟೀಮ್ ಕೊಟ್ಟಾಗ ಆ ಪ್ಯಾಕ್ ಏನಿದೆ ಅದು ಸಾಫ್ಟ್ ಆಗುತ್ತೆ, ಆಮೇಲೆ ಮಸಾಜ್ ಮಾಡಿ ರಿಮೂವ್ ಮಾಡಬೇಕು. ಸೊ ಸ್ಟೀಮ್ ಕೊಟ್ಟಿದ್ದಾಯಿತು. ನೆಕ್ಸ್ಟ್ ಇವಾಗ ಮಸಾಜ್. ಸ್ಟೀಮ್ ಕೊಟ್ಟಿದ್ದಾದಮೇಲೆ ಮಸಾಜ್ನ ಮಾಡಬೇಕು. ಪ್ಯಾಕ್ನ ರಿಮೂವ್ ಮಾಡಬೇಡಿ. ಸೊ ಸ್ಟೀಮ್ ಕೊಟ್ಟು ಮಸಾಜ್ನ ಕೊಡಬೇಕು.
ಸೊ ನಿಮಗೆ ಎಕ್ಸ್ಟ್ರಾ ಗ್ಲೋ ಬರುತ್ತೆ. ಸೊ ಸ್ಟೀಮ್ ಕೊಡೋ ಪರ್ಪಸ್ ಏನಂದರೆ ಬ್ಲ್ಯಾಕ್ ಹೆಡ್ಸ್ ವೈಟ್ ಹೆಡ್ಸ್ ಇದೆ ಅಲ್ಲ, ಸೊ ಅದು ಸಾಫ್ಟ್ ಆಗುತ್ತೆ. ಸಾಫ್ಟಾಗಿ ನಾವು ರಿಮೂವ್ ಮಾಡೋವಾಗ ಈಸಿಯಾಗಿ ಬರುತ್ತೆ ಮತ್ತು ಪೋರ್ಸು ಓಪನ್ ಆಗುತ್ತೆ. ಪೋರ್ಸ್ ಓಪನ್ ಆದ್ರೇ ನಾವು ಬ್ಲ್ಯಾಕ್ ಹೆಡ್ಸ್ ವೈಟ್ ಹೆಡ್ಸನ್ನು ಚೆನ್ನಾಗಿ ರಿಮೂವ್ ಮಾಡೋದಕ್ಕೆ ಆಗುತ್ತೆ. ಸೊ ಅದರಿಂದ ನಾವು ಸ್ಟೀಮನ್ನು ಕೊಡ್ತೀವಿ. ಸೊ 2 to 3 ಮಿನಿಟ್ಸ್ ಸ್ಟೀಮ್ ಕೊಟ್ಟು ಆಮೇಲೆ ಬ್ಲ್ಯಾಕ್ ಹೆಡ್ಸ್ ವೈಟ್ ಹೆಡ್ಸನ್ನು ರಿಮೂವ್ ಮಾಡೋಣ. ರೋಸ್ ವಾಟರ್ನ ಕಾಟನ್ ಪ್ಯಾಡ್ ಮೇಲೆ ತಗೊಂಡು ಸೊ ಫುಲ್ ಫೇಸ್ಗೆ ನೀಟಾಗಿ ಅಪ್ಲಿಕೇಶನ್ನ ಮಾಡಬೇಕು. ರೋಸ್ ವಾಟರ್ ಆದರೂ ತೊಗೊಳ್ಳಿ, ನೀವು ಸಿರಮ್ ಆದರೂ ತೊಗೋಬೋದು, ಇಲ್ಲ ಟೋನರ್ ಆದರೂ ತೊಗೋಬೋದು. ಯಾಕೆ ನಾವು ಟೋನರನ್ನು ಇಲ್ಲಿ ಅಪ್ಲಿಕೇಶನ್ ಮಾಡ್ತೀವಿ ಅಥವಾ ರೋಸ್ ವಾಟರ್ ಸಿರಮ್ ಯಾಕೆ ಅಂತಂದರೆ, ಸೊ ಅವ್ರದ್ದು ಇವಾಗ ಪೋರ್ಸು ಓಪನ್ ಆಗಿರುತ್ತೆ, ಓಕೆನಾ. ಸೊ ಅದನ್ನು ಮತ್ತೆ ನಾವು ಟೈಟ್ ಮಾಡಬೇಕು, ಪೋರ್ಸ್ನ ಹಾಗೆ ಬಿಡೋಂಗಿಲ್ಲ. ಹಾಗೆ ಇವಾಗ ಬಿಟ್ಟರೆ ನಾವೇನೋ ಅಪ್ಲಿಕೇಶನ್ ಮಾಡ್ದಿರಾ ಸೊ ಆ ಪೋರ್ಸ್ ಓಪನ್ ಆಗಿರೋ ಜಾಗದಲ್ಲಿ ಮತ್ತೆ ಡಸ್ಟು ಸೇರ್ಕೊಳ್ಳುತ್ತೆ. ಸೊ ಹಾಗಾಗಿ ಟೋನರ್ ಅಥವಾ ಸಿರಮ್ ಆರ್ ರೋಸ್ ವಾಟರ್ನ ಅಪ್ಲಿಕೇಶನ್ ಈ ರೀತಿ ಮಾಡಬೇಕು. ಡ್ಯಾಬ್ ಮೋಷನಲ್ಲಿ ಮಾಡಬೇಕು, ಡ್ಯಾಬಿಂಗ್ ಮೋಷನಲ್ಲಿ. ಸೊ ಅದು ಪೋರ್ಸು ಕ್ಲೋಸ್ ಆಗುತ್ತೆ, ಅದನ್ನು ಟೈಟ್ ಮಾಡೋದಕ್ಕೆ. ಸೊ ಇಲ್ಲಿಗೆ ವಿಡಿಯೋನ ಎಂಡ್ ಮಾಡೋಣ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.